ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋ ಯಾರ್ಯಾರು ಕ್ಲಾಸ್ 10 ಅಂದರೆ SSLCಯಲ್ಲಿ ಕಲಿತಾ ಇದ್ದಾರೆ ಅವರಿಗೋಸ್ಕರ. ಸೊ ನಿಮಗೆ ಯಾರಾದರೂ SSLCಯಲ್ಲಿ ಈ ವರ್ಷ ಕಲಿತಾ ಇರುವಂಥ ಸ್ಟೂಡೆಂಟ್ಸ್ಗಳು ಪರಿಚಯ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಸೊ ಇಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ನಮ್ಮ ಹಂಚಿನಮನಿ PU ಸೈನ್ಸ್ ಕಾಲೇಜ್, ಧಾರವಾಡದಲ್ಲಿ ಇರುವಂಥ ಶ್ರೀಮತಿ ವಿದ್ಯಾಪಿ ಹಂಚಿನಮನಿ PU ಸೈನ್ಸ್ ಕಾಲೇಜಿನಲ್ಲಿ ನಡೀತಾ ಇರುವಂಥ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ. ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ನಿಮಗೆಲ್ಲ ಗೊತ್ತೇ ಇದೆ, ಒಂದು ಫೌಂಡೇಶನ್ ಅನ್ನೋದು ಬಹಳ ಚೆನ್ನಾಗಿ ಬಿದ್ದರೆ ಇಡೀ ಕಟ್ಟಡ ಹೇಗೆ ಸ್ಟ್ರಾಂಗ್ ಆಗಿ ರೂಪುಗೊಳ್ಳುತ್ತದೋ ಅದೇ ರೀತಿ ಸೊ ಕ್ಲಾಸ್ 10 ಆದಮೇಲೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ PUC ಅಂತ ನಾವೇನು ಕರಿತೀವಿ, ಆ ಒಂದು ಫೌಂಡೇಶನ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮುಂದೆ ಬರುವಂತಹ KCET, ನೀಟ್, COMEDK, JEE ಹೀಗೆ ಸಾಕಷ್ಟು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲಿ ಒಂದು ಒಳ್ಳೆಯ ಮಾರ್ಕ್ಸನ್ನು, ಒಳ್ಳೆಯ ರ್ಯಾಂಕನ್ನು ತೆಗೆದುಕೊಂಡು ಅವರಿಗೆ ಬೇಕಾದಂತಹ ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಶ್ರೀಮತಿ ವಿದ್ಯಾಪಿ ಹಂಚಿನಮನಿ PU ಸೈನ್ಸ್ ಕಾಲೇಜ್ ಧಾರವಾಡದಲ್ಲಿ ನಡೀತಾ ಇರುವಂಥ ಈ ಸಂಡೇ ಅಂದರೆ 21ನೇ ತಾರೀಕು ನಡೀತಾ ಇರುವಂಥ ಎಕ್ಸಾಮಿನೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಇದು ಓನ್ಲಿ ಫಾರ್ ಕ್ಲಾಸ್ 10 ಅಥವಾ SSLCಯಲ್ಲಿ ಓದ್ತಾ ಇರುವಂಥ ಅವರು. ನೀವು ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಅಥವಾ CBSE, ICSE ಬೋರ್ಡ್ಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಾಗ್ಬೋದು. ಸೊ ನೀವೇನಾದರೂ ಈ ಎಕ್ಸಾಮಿನೇಷನನ್ನು ಅಟೆಂಡ್ ಆಗಿಬಿಟ್ಟು ಒಳ್ಳೆಯ ರ್ಯಾಂಕನ್ನು ತೆಗೆದುಕೊಂಡ್ರೆ, ಟಾಪ್ 10, ಟಾಪ್ 20, ಟಾಪ್ 30ಯಲ್ಲಿ ಏನಾದರೂ ನಿಮ್ಮ ಹೆಸರು ಬಂದರೆ ಸೊ ನಿಮಗೆ ಕೆಲವೊಂದಷ್ಟು ಸ್ಕಾಲರ್ಶಿಪ್ಗಳನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಕಾಲೇಜ್ ಕಡೆಯಿಂದ ನಡೀತದೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹೇಳ್ತೀನಿ. ಸೊ ಯಾವ ರೀತಿ ಎಕ್ಸಾಮ್ಸ್ ಇರ್ತದೆ, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದೆ ಅಂಥೇಳಿ. ಸೊ ಇದನ್ನು ಯಾರ್ಯಾರು ಕ್ಲಾಸ್ 10ನಲ್ಲಿ ಓದ್ತಾ ಇದ್ದಾರೆ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಅದರ ಇನ್ಫಾರ್ಮೇಷನ್ನ ನೋಡೋಣಂತೆ. ಹಲೋ ಸ್ಟೂಡೆಂಟ್ಸ್, ಸೊ ನಮ್ಮ ಶ್ರೀಮತಿ ವಿದ್ಯಾಪಿ ಹಂಚಿನಮನಿ PU ಸೈನ್ಸ್ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಎಂಟ್ರೆನ್ಸ್ ಆ್ಯಂಡ್ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಈ ಒಂದು QR ಕೋಡ್ ಏನು ನಿಮಗೆ ಕಾಣಿಸ್ತಾ ಇದೆ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರಿ ಅಂತ ಅಂದರೆ ಸೊ ನೀವು ಈ ಒಂದು ಎಕ್ಸಾಮಿನೇಷನ್ಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಅದಾದ ಮೇಲೆ ಈ ಒಂದು ಎಕ್ಸಾಮಿನೇಷನಲ್ಲಿ ನೀವೇನಾದರೂ 90%ಗಿಂತ ಎಬೋವ್ ಸ್ಕೋರ್ ಮಾಡಿದರೆ ಟಾಪ್ 10 ವಿದ್ಯಾರ್ಥಿಗಳಿಗೆ ಪರ್ ಸ್ಟೂಡೆಂಟ್ ನಮ್ಮ ಕಡೆಯಿಂದ 4 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸ್ಕಾಲರ್ಶಿಪ್ ನಮ್ಮ ಕಾಲೇಜಿನಲ್ಲಿ ಅಂದರೆ ವಿದ್ಯಾಪಿ ಹಂಚಿನಮನಿ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡವರಿಗೆ ಮಾತ್ರ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಈ ಒಂದು ಟೋಟಲ್ ಅಮೌಂಟ್ ನಿಮಗೆ 100% ಕಾಲೇಜ್ ಪ್ಲಸ್ ಹಾಸ್ಟೆಲ್ ಪ್ಲಸ್ ಫುಡ್ ಏನಿದೆ ಕಂಪ್ಲೀಟ್ 2 ವರ್ಷಕ್ಕೆ ಫ್ರೀ ಇರುತ್ತೆ ಅನ್ನೋದು ಗೊತ್ತಿರಲಿ. ಸೊ ಈ ಒಂದು ನಡೀತಾ ಇರುವಂಥ 21ನೇ ತಾರೀಕಿಗೆ ನಡೆಯುವಂಥ ಎಕ್ಸಾಮಿನೇಷನ್ ಅಲ್ಲಿ ನೀವು ಮೋರ್ ದನ್ 90% ಸ್ಕೋರ್ ಮಾಡಿದರೆ ಟಾಪ್ 10 ವಿದ್ಯಾರ್ಥಿಗಳಿಗೆ ಈ ಒಂದು ಫೆಸಿಲಿಟಿಯನ್ನು ಕೊಡ್ತೀವಿ. ಸೊ 85 to 90% ಅನ್ನು ಸ್ಕೋರ್ ಮಾಡಿರುವಂಥ ಟಾಪ್ 10 ವಿದ್ಯಾರ್ಥಿಗಳಿಗೆ ಟೋಟಲ್ 2,40,000 ರೂಪಾಯಿ ಆಗುವಷ್ಟು ನಿಮಗೆ ಸ್ಕಾಲರ್ಶಿಪ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ 100% ಕಾಲೇಜ್ ಫೀಸ್ ಏನಿದೆ 2 ವರ್ಷಕ್ಕೆ ಕಂಪ್ಲೀಟ್ ಆಗಿ ಫ್ರೀ ಆಗ್ತದೆ. ಅಂದರೆ ಈ ಒಂದು ಕಾಲೇಜ್ ಫೀಸ್ ಅನ್ನು ನಾವು ತಗೊಳ್ಳೋದಿಲ್ಲ. ಅಂದರೆ ನೀವು ಎಕ್ಸಾಮಿನೇಷನ್ ಅಲ್ಲಿ ಚೆನ್ನಾಗಿ ಮಾಡಿರಬೇಕು. ಸೊ ಸ್ಕೋರ್ 80 to 84% ಏನಾದರೂ ಆಗಿದ್ರೆ ಅದರಲ್ಲಿ ಟಾಪ್ 10 ವಿದ್ಯಾರ್ಥಿಗಳಿಗೆ 1,20,000 ರೂಪಾಯಿ ಪರ್ ಸ್ಟೂಡೆಂಟ್ಸ್ ಆ ಒಂದು ಲೆಕ್ಕದಲ್ಲಿ ಕಾಲೇಜ್ ಫೀಸ್ ಅಲ್ಲಿ 50% ಆಫ್ ಇರುತ್ತೆ. ಆಲ್ಮೋಸ್ಟ್ 1,20,000 ಆಗುವಷ್ಟು. 75 to 79% ಮಾಡುವಂಥ ಟಾಪ್ 10 ವಿದ್ಯಾರ್ಥಿಗಳಿಗೆ ನಿಮಗೆ 25% ಕಾಲೇಜ್ ಫೀಸ್ ಅನ್ನು ಆಫ್ ಮಾಡ್ತೀವಿ. ಸೊ ದ್ಯಾಟ್ ಅದರ ಟೋಟಲ್ ಅಮೌಂಟ್ 2 ವರ್ಷಕ್ಕೆ ಸೇರಿಬಿಟ್ಟು 60,000 ರೂಪಾಯಿಯಷ್ಟು ಆಗುವಂಥದ್ದು. ಸೊ ಈ ಒಂದು ಎಕ್ಸಾಮಿನೇಷನ್ ನಿಮಗೆ SSLC ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಂ ಸಪರೇಟ್ ಆಗಿ ಎಕ್ಸಾಮಿನೇಷನ್ ಪೇಪರ್ ಇರುತ್ತೆ. ಪ್ಲಸ್ 10th CBSE ICSE ವಿದ್ಯಾರ್ಥಿಗಳಿಗೆ ಸಪರೇಟ್ ಆದ ಒಂದು ಕ್ವಶನ್ ಪೇಪರ್ನ ಸೆಟ್ ಮಾಡಿರ್ತೀವಿ. ಅದರ ಜೊತೆಗೆ ನೀವು ಅವತ್ತು ನಮ್ಮ ಕಾಲೇಜಿಗೆ ಬಂದು ಕಾಲೇಜನ್ನು ಸಂಪೂರ್ಣವಾಗಿ ನೋಡಿ ನಿಮಗೇನಾದರೂ ಲೈಕ್ ಆಗಿ ನಿಮಗೇನಾದರೂ ಸೀಟನ್ನು ಬುಕ್ ಮಾಡಬೇಕು ಅಂತ ಅಂದರೂ ಕೂಡ ನಿಮಗೆ ಆನ್ ಸ್ಪಾಟ್ ಸೀಟ್ ಬುಕ್ಕಿಂಗ್ ಅನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಎಕ್ಸಾಮಿನೇಷನ್ ಹೇಗಿರುತ್ತೆ? ಸೊ ಎಕ್ಸಾಮಿನೇಷನ್ ವಿಲ್ ಬಿ 1 hour 15 minutes. ಇದರಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಎಕ್ಸಾಮಿನೇಷನ್ ಇರುವಂಥದ್ದು. ಮ್ಯಾಥಮೆಟಿಕ್ಸ್ ನಿಮಗೆ 24 ಕ್ವಶನ್ ಮತ್ತು ಸೈನ್ಸ್ 36 ಕ್ವಶನ್ ನಿಮಗೆ ಇರುವಂಥದ್ದು. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 60. ಸೊ 60 into 4 ಮಾರ್ಕ್ಸ್ ಪರ್ ಕ್ವಶನ್ ನಿಮಗೆ 240 ಮಾರ್ಕ್ಸ್ನ ಒಂದು ಎಕ್ಸಾಮಿನೇಷನ್. ಸೊ ಇದರಲ್ಲಿ ಕರೆಕ್ಟ್
ಆನ್ಸರಿಗೆ 4 ಮಾರ್ಕ್ಸ್ ಇದ್ರೆ ನೀವೇನಾದರೂ ರಾಂಗ್ ಮಾಡಿದರೆ 1 ಮಾರ್ಕ್ಸ್ ಅನ್ನ ಡಿಡಕ್ಟ್ ಮಾಡ್ತೀವಿ. ಸೊ ಈ ಒಂದು ಎಕ್ಸಾಮಿನೇಷನ್ ಬೇಸ್ಡ್ ಆನ್ ದ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಆಗಲಿ CBSE ಆಗಲಿ ICSE ಆಗಲಿ ಆ ಸಿಲೆಬಸ್ ಮೇಲೆ ಇರುವಂಥದ್ದು. ಸೊ ಸ್ಟೇಟ್ದವರಿಗೆ ಸಪರೇಟ್ ಪೇಪರು, CBSE ICSE ದವರಿಗೆ ಸಪರೇಟ್ ಪೇಪರ್ನ ಕೊಡ್ತೀವಿ. ಅದಾದ್ಮೇಲೆ ನಿಮಗೆ ಈವ್ನಿಂಗ್ ಎಟ್ 7 PM ಲೈವ್ ಎಂಟ್ರೆನ್ಸ್ ಟೆಸ್ಟ್ ಸಾಲ್ವಿಂಗ್ ಸೆಷನ್ ಕೂಡ ನಿಮಗೆ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಸೊ ಅದಕ್ಕೆ ನೀವು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು. ಮತ್ತೆ ವೆನ್ಯೂಗೋಸ್ಕರ ಅಂದ್ರೆ ನಿಮಗೆ ಮ್ಯಾಪ್ ಏನಾದರೂ ಬೇಕು ಅಂದ್ರೆ ಈ ಒಂದು ಸ್ಕ್ಯಾನ್ ಅನ್ನ, ಈ ಒಂದು QR ಕೋಡ್ ಅನ್ನು ನೀವು ಸ್ಕ್ಯಾನ್ ಮಾಡಬಹುದು. ಸೊ ಅದೇ ರೀತಿ ನೀವು ಬೇರೆ ಊರಿಂದ ಬಂದವರಿದ್ರೆ, ಈಗ ಧಾರವಾಡದಲ್ಲಿ ಇರೋರಿಗಂತೂ ಗೊತ್ತೇ ಇರ್ತದೆ, ಇವೆಲ್ಲ ಸ್ಟಾಪ್ಗಳಲ್ಲಿ ನಮ್ಮ ಬಸ್ಗಳು ನಿಂತಿರುತ್ತೆ ಬೆಳಗ್ಗೆ 9 ಗಂಟೆಯಿಂದ, ರೈಟ್. ಸೊ ನೀವೇನಾದ್ರೂ ಬೇರೆ ಊರಿಂದ ಬರ್ತಾ ಇದ್ರು ನೀವು ಜುಬಿಲಿ ಸರ್ಕಲ್ ಅಂತ ಏನು ಧಾರವಾಡದಲ್ಲಿದೆ ಅಲ್ಲಿ ನೀವು ನಿಂತ್ಕೊಂಡಿರಬಹುದು, ಅಥವಾ ಟೋಲ್ ನಾಕ ಆಗಿರಬಹುದು, ಅಥವಾ ಗಾಂಧಿನಗರ ಆಗಿರಬಹುದು. ಈ ಎಲ್ಲಾ ಸ್ಟಾಪ್ಗಳಲ್ಲಿ ವಿದ್ಯಾರ್ಥಿ ಹಂಚಿನ ಮನೆ ಅಂತ ಸ್ಕೂಲ್ ಕಾಲೇಜ್ ಬಸ್ ನಿಂತ್ಕೊಂಡಿರುತ್ತೆ. ಸೊ ಅಲ್ಲಿ ನೀವು ಬಂದರೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಇದರ ಜೊತೆಗೆ ಮಧ್ಯಾಹ್ನದ ಊಟವನ್ನು ಕೂಡ ನಾವು ಹಾಕ್ತೀವಿ. ಸೊ ಅಂದ್ರೆ ಎಕ್ಸಾಮಿನೇಷನ್ಗೆ ನೀವು ಬೆಳಗ್ಗೆಯಿಂದ ಬಂದರೂ ಕೂಡ ಮಧ್ಯಾಹ್ನದವರೆಗೆ ನೀವೇನು ಇಲ್ಲಿರ್ತೀರಿ, ಮಧ್ಯಾಹ್ನ ಊಟವನ್ನು ಮುಗಿಸಿಕೊಂಡು ನೀವು ಹೋಗಬಹುದು. ಸೊ ಈ ಒಂದು ಎಕ್ಸಾಮಿನೇಷನ್ ಏನಿದೆ ಇದು 21ಗೆ ಇರುವಂಥದ್ದು. ಸೊ 21ಗೆ ಈ ಒಂದು ಎಕ್ಸಾಮಿನೇಷನ್ ಇರುವಂಥದ್ದು. ಸೊ ಅಂದ್ರೆ ಮುಂದೆ ಬರುವಂತಹ ಸಂಡೇ ಎಕ್ಸಾಮ್ ಡೇಟ್ 10 to 11:15 AM ಇರ್ತದೆ. ಸಂಡೇ 21st ಇರ್ತದೆ. ಬಟ್ ಸೊ ನಿಮಗೇನಾದ್ರೂ ಬರೋದಕ್ಕೆ ಸ್ವಲ್ಪ ಲೇಟ್ ಆದ್ರೂ ಕೂಡ 10 ಗಂಟೆಯ ಮೇಲೂ ಕೂಡ ಇನ್ನೊಂದು ಸೆಷನ್ ಅನ್ನ ನಾವು ತಗೊಂಡಿರ್ತೀವಿ. ಅದರ ಬಗ್ಗೆ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮಗೇನಾದ್ರೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ನಾವು ಕೊಡುವಂತಹ ನಂಬರ್ ಏನಿದೆ ಈ ನಂಬರಿಗೆ ನೀವು ಕಾಲ್ ಮಾಡಿನೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಸರ್ ಹಾಗಾದ್ರೆ ಈ ಒಂದು ಕಾಲೇಜಿನ ರಿಸಲ್ಟ್ ಹೇಗಿದೆ? ಸೊ ಈ ಒಂದು ಕಾಲೇಜಿನಲ್ಲಿ ಡೆಫಿನೆಟ್ಲಿ ಖುಷಿಯಿಂದ ಹೇಳ್ತೀನಿ, ನಿಮಗೆ ಸಂಸ್ಕಾರವನ್ನ ಕಲಿಸಿಕೊಡುವಂತಹ ಕೆಲಸ ನಮ್ಮ ಕಡೆಯಿಂದ ಆಗುತ್ತೆ. ಈ ಒಂದು ಕಾಲೇಜಿನಲ್ಲಿ 2 ವರ್ಷ ಪ್ರಿನ್ಸಿಪಲ್ ಅಂತೇನೂ ಕೂಡ ನಾನು ವರ್ಕ್ ಮಾಡಿದಂಥವನು. ಅದಕ್ಕಾಗಿ ಈ ಒಂದು ಕಾಲೇಜ್ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ. ಸೊ ನಿಮಗೆ ಸಂಸ್ಕಾರವನ್ನ ಕಲಿಸಿಕೊಡುವಂತ ಕೆಲಸ ಆಗ್ತದೆ. ಅದರ ಜೊತೆಗೆ ನೀವು ನೋಡಬಹುದು ಹಿಂದಿನ ವರ್ಷದ ರಿಸಲ್ಟ್ ಏನಾಗಿತ್ತು ಅಂತ ಹೇಳಿ. ಸೊ ಸ್ಟೇಟ್ 9th ರ್ಯಾಂಕ್, ಸ್ಟೇಟ್ 8th ರ್ಯಾಂಕ್ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಂದಿರುವಂಥದ್ದು. ಸೊ ಈ ಎಲ್ಲ ವಿದ್ಯಾರ್ಥಿಗಳು ಸೊ ಬೇರೆ ಬೇರೆ IITಗಳಲ್ಲಿ, VITಗಳಲ್ಲಿ, ಸೊ IIITಗಳಲ್ಲಿ NDA ಅನ್ನು ಕ್ವಾಲಿಫೈ ಮಾಡಿದವ್ರದ್ದು ಕೂಡ ಇನ್ಫಾರ್ಮೇಶನ್ ನೀವು ನೋಡ್ಬೋದು. ಸೊ ಅದರ ಜೊತೆಗೆ ಮೆಡಿಕಲ್ ಅಂತ ಬಂದಾಗ ಸೊ MMC ಮೈಸೂರಲ್ಲಿ ಅಡ್ಮಿಷನ್ ತಗೊಂಡವರಿದ್ದಾರೆ, ಕಿಮ್ಸ್ ಹುಬ್ಳಿ ಇದ್ದಾರೆ, ಸೊ ಬಿಮ್ಸ್ ಬೆಳಗಾವಿ ಇದ್ದಾರೆ, ಸೊ ESI ಗುಲ್ಬರ್ಗ, SDM ಧಾರವಾಡ, ಈ ರೀತಿ ಸೊ ಇಡೀ ಕರ್ನಾಟಕದಲ್ಲಿ ಇರುವಂತಹ ಪ್ರೆಸ್ಟೀಜಿಯಸ್ ಮೆಡಿಕಲ್ ಕಾಲೇಜಸ್ ಏನಿದೆ ಆ ಎಲ್ಲಾ ಕಾಲೇಜಸ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿ ನಾವು ಖುಷಿಯಿಂದ ಹೇಳ್ಕೊಳ್ತೀವಿ. ಸೊ 1000+ ಅವರ್ಸ್ ಆಫ್ ಕ್ಲಾಸ್ ರೂಮ್ ಟೀಚಿಂಗ್ ಇರ್ತದೆ, ಬೋರ್ಡ್ ಅಂಡ್ ಕಾಂಪಿಟೇಟಿವ್. ಸೊ ಯೂನಿಟ್ ಟೆಸ್ಟ್ಗಳು ಇರ್ತದ, ಪಾರ್ಟ್ ಟೆಸ್ಟ್ಗಳು ಇರ್ತದ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳು ಇರ್ತದೆ. ಸೊ ನಿಮಗೇನಾದ್ರೂ ಈ ಒಂದು ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್, ಸೊ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಿಮಗೇನಾದ್ರೂ ಡೌಟ್ಸ್ಗಳಿದ್ರೆ ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗೆ ಒಂದು ಸಪರೇಟ್ ವಿಡಿಯೋವನ್ನೇ ಕೂಡ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿನೂ ಕೂಡ ನೀವು ನಮ್ಮ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ನ ನೋಡ್ಕೊಳ್ಬೋದು. ಸ್ಟೇಟ್ ಆಫ್ ದ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ. ಸೊ ಧಾರವಾಡದಲ್ಲಿ ಬಹುಶಃ ನಮ್ಮಷ್ಟು ಚೆನ್ನಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಮತ್ತು ವ್ಯವಸ್ಥೆ ಇರುವಂಥ ಕಾಲೇಜು ಮತ್ತೊಂದು ಇಲ್ಲ ಅಂತ ಹೇಳಿ ಹೆಮ್ಮೆಯಿಂದ ಹಂಚ್ಕೋತೀವಿ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಹಂಚಿನಮನೆ ಇನ್ಸ್ಟಿಟ್ಯೂಷನ್ ಅಥವಾ ಹಂಚಿನಮನೆ PU ಸೈನ್ಸ್ ಕಾಲೇಜ್ ಬಗ್ಗೆ. ಸೊ ಯಾರ್ಯಾರು ಕ್ಲಾಸ್ 10 ನಲ್ಲಿ ಈ ವರ್ಷ ಓದ್ತಾ ಇದ್ದೀರಿ ನಿಮಗೊಂದು ಸುವರ್ಣ ಅವಕಾಶ ಇದೆ. ಸೊ 21ನೇ ತಾರೀಕು ಎಕ್ಸಾಮಿನೇಷನ್ಗೆ ಕಂಪಲ್ಸರಿಯಾಗಿ ಅಟೆಂಡ್ ಆಗಿ ಒಳ್ಳೆಯ ರ್ಯಾಂಕ್ ಅನ್ನು ತಗೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಸ್ಕಾಲರ್ಶಿಪ್ ಕೂಡ ಅವೈಲೇಬಿಲಿಟಿ ಇರ್ತದೆ. ಅಟ್ಲೀಸ್ಟ್ ನೀವು ಅವತ್ತಿನ ದಿವಸ ಕಾಲೇಜಿಗೆ ಭೇಟಿ ಕೊಟ್ರಿ ಅಂತ ಅಂದ್ರೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಕಾಲೇಜಿನ ಬಗ್ಗೆ, ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಅಲ್ಲಿಯ ಟೀಚರ್ಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುವಂಥದ್ದು. ನಮ್ಮ ಹಂಚಿನಮನೆ ಕಾಲೇಜಿನ ಸಂಸ್ಥಾಪಕರಾದ ಶ್ರೀ ಪ್ರಹ್ಲಾದ್ ಹಂಚಿನಮನಿ ಸರ್ ಅವರ 2 ಮಾತುಗಳನ್ನು ಕೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣಂತೆ. ಥ್ಯಾಂಕ್ ಯು. My dear parents and students, every year we conduct scholarship entrance examination for the students trying to seek admission to PUC first year science.
Based on the result, the students can enroll themselves by paying a nominal advance of 20,000 rupees. At the same time, for the students who have excelled in their performance, who have done very well, the scholarships will be given. I am very, very happy to inform you that last year we have given the scholarship of more than 1 crore for the students who have done well in the exam. This year, the same examination will be conducted on 21st December of this year. I request you to please enroll yourself and appear for the exam. For any information, you can contact the college office. Thank you.